ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇದುವರೆಗೆ ಪಾಕಿಸ್ತಾನವು ಭಾರತದ ವಿರುದ್ಧ 4 ಬಾರಿ ಯುದ್ಧ ಮಾಡಿ ಸೋತು ಸುಣ್ಣಾಗಿದೆ. ಇಷ್ಟಾದರೂ ಗಡಿಯಲ್ಲಿ ಉದಟತನ ಮಾಡೋದನ್ನ ಬಿಟ್ಟಿಲ್ಲ. ಇದಕ್ಕೆ ನಿದರ್ಶನ ಎಂಬಂತೆ ಈಗ ಪಾಕಿಸ್ತಾನದ 600 ಕಮಾಂಡೋಗಳು ಭಾರತವನ್ನ ಪ್ರವೇಶಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದ್ದು, ಕಾರ್ಗಿಲ್ ಮಾದರಿಯಲ್ಲಿಯೇ ಉಭಯ ದೇಶಗಳ ಮಧ್ಯೆ ಮತ್ತೊಂದು ಯುದ್ಧ ಆರಂಭವಾಗಲಿದೆ ಎಂಬ ಪ್ರಶ್ನೆ ಮೂಡಿದೆ. ದಕ್ಷಿಣ ಭಾರತೀಯ ನಾಯಕಿಯರ ಪೈಕಿ ನಯನತಾರ ಮಾತ್ರ ಈಗ ತಮ್ಮದೇ ಆದ ಸ್ವಂತ ವಿಮಾನ ಹೊಂದಿದ್ದಾರೆ. ಆದ್ರೆ 40-50 ವರ್ಷಗಳ ಹಿಂದೆ ಬೆಳ್ಳಿ ತೆರೆಯನ್ನ ನಾಯಕಿಯಾಗಿ ಆಳಿದ ಹಳೆ ನಾಯಕಿಯ ಬಳಿಯೂ ಖಾಸಗಿ ಜೆಟ್ ಇದೆ ಎಂದ್ರೆ ನಂಬ್ತೀರಾ? ಆದ್ರೆ ಇದು ನಿಜ. ಆ ನಟಿ ಬೇರೆ ಯಾರು ಅಲ್ಲ, ನಟಿ KR ವಿಜಯ ಖಾಸಗಿ ಜೆಟ್ ಅನ್ನ ಹೊಂದಿದ ಮೊದಲ ದಕ್ಷಿಣ ಭಾರತೀಯ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ್ರು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿರೋದು ನಾಯಿ ಮಾಂಸ ಅಲ್ಲ, ಅದು ಮೇಕೆ ಮಾಂಸ ಎಂಬುದು ಪ್ರಯೋಗಾಲಯದ ವರದಿಯಿಂದ ಬಹಿರಂಗಗೊಂಡಿದೆ. ಮೇಕೆ ಮಾಂಸ ಅಂತ ವರದಿ ಬಂದಿರೋದ್ರಿಂದ ಸಾರ್ವಜನಿಕರು ನಿಟ್ಟುಸಿರು ಬಿಡುವಂತಾಗಿದೆ. ವಿವಾದವಾಗುತ್ತಿದ್ದಂತೆ ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಂಸವನ್ನ ವಶಕ್ಕೆ ಪಡೆದು ಅದರ ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳಿಸಿದ್ರು. ಬೆಳ್ಳಂಬೆಳಗ್ಗೆ 2 ಕಾರುಗಳಲ್ಲಿ ಪೊಲೀಸ್ ಹಾಗೂ ಅಧಿಕಾರಿಗಳ ಸೋಗಿನಲ್ಲಿ ಮನ್ನೂರಿನ ಉದ್ಯಮಿಯೊಬ್ಬರ ಮನೆಗೆ ಬಂದ ಅಪರಿಚಿತರ ತಂಡವೊಂದು ಊರಿನಲ್ಲಿ ಆತಂಕದ ವಾತಾವರಣ ಉಂಟು ಮಾಡಿದೆ. ಈ ತಂಡದ ವರ್ತನೆ ಬಗ್ಗೆ ಸಾಕಷ್ಟು ಸಂಶಯಗಳು ಮೂಡಿದ್ದು, ಕೋಟಾ ಠಾಣೆಯಲ್ಲಿ ಶುಕ್ರವಾರ ಪ್ರಕರಣ ದಾಖಲಾಗಿದೆ.